ಹೊಸ ಬೋರ್ ಹಾಕೋದಾದ್ರೆ ನಿಮ್ಗೆ ಈ ಪಿಸ್ಟನ್ ಏನ್ ಬರಲ್ಲ. ಈ ಬೋರ್ ಕಿಟ್ ಜೊತೆನೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ಅಲ್ಲಿ ಫುಲ್ ಸ್ಟ್ಯಾಂಡರ್ಡ್ ಪಿಸ್ಟನ್ ಸಮೇತ ಬಂದ್ಬಿಡುತ್ತೆ. ಹಳೆ ಬೋರ್ ಏನಾದ್ರು ಅದೇ ಬೋರ್ನ ರೀಬೋರ್ ಮಾಡಬೇಕು ಅಂತಂದಾಗ ರೀಸ್ಕೋರ್ ಮಾಡಿ ಹೊಸ ಪಿಸ್ಟನ್ ಹಾಕ್ಕೊಂತೀವಿ ಅಂದಾಗ ಒಂದು ಇದನ್ನ ಡಯಾನ ಪಾಲಿಶ್ ಮಾಡಿ ಹೊಸ ಪಿಸ್ಟನ್ ಹಾಕೊಡ್ತಾನೆ. ನೆಕ್ಸ್ಟ್ ಓವರ್ ಸೈಜ್ ಮತ್ತೆ ಕ್ರ್ಯಾಂಕ್ ಶಾಫ್ಟ್ ರೀಸೆಟ್ ಮಾಡ್ಕೊಡ್ತಾರೆ. ಕ್ರ್ಯಾಂಕ್ ಅಂತಂದ್ರೆ ಕನೆಕ್ಟಿಂಗ್ ಬೇರಿಂಗು, ಮೇನ್ ಶಾಫ್ಟ್ 2 ಬೇರಿಂಗು, ಮತ್ತೆ ಇದಕ್ಕೆ ಆಗು ಹಾಕೊಡ್ತಾರೆ. ಅದ್ ಬಿಟ್ರೆ ನಿಮ್ಗೆ ಹೆಡ್ ಅಲ್ಲಿ ನಿಮ್ಗೆ ಎರಡು ವಾಲ್ ಹಾಕೊಡ್ತಾರೆ, ಇನ್ಲೈಟ್ ಮತ್ತೆ ಎಕ್ಸಾಸ್ಟ್. ಜೊತೆಗೆ ಮೆಕ್ಯಾನಿಕ್ಸ್ ಅಲ್ಲಿಂದ ಹೆಡ್ ಕೆಲಸ ಮಾಡಿಸ್ಕೊಂಡು ಬಂದು ಗ್ಯಾರೇಜ್ ಅಲ್ಲಿ ಕೂಡ ನೀವು ಆಯಿಲ್ ಸೀಲ್ ಇನ್ಸ್ಟಾಲ್ ಮಾಡ್ಕೋಬಹುದು. ಕೆಲವೊಬ್ರು ಲೇತ್ ಅಲ್ಲೇನೆ ಕೂಡ ಸ್ಪ್ರಿಂಗ್ ಎಲ್ಲ ಅಲ್ಲೇ ಫಿಟ್ ಮಾಡಿ ಗೈಡು ಆಯಿಲ್ ಸೀಲು ವಾಲ್ ಎಲ್ಲ ಅಲ್ಲೇ ಫಿಟ್ ಮಾಡಿ ಕೊಡ್ತಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸರಿನಾ? ಇಷ್ಟು ಮೇನ್. ಅದ್ರ ಜೊತೆಗೆ ನಿಮ್ಗೆ ಕ್ಲಚ್ ಬೆಲ್ ಅಂತ ಕರಿತೀವಿ ನಾವು. ಇದ್ರದ್ದು ರಬ್ಬರ್ ಕಿಟ್ ಇನ್ ಕೇಸ್ ನಿಮ್ಗೆ ಫ್ರಂಟ್ ಬ್ಯಾಕ್ ಮತ್ತೆ ಪ್ಲೇ ಮಾಡಿದಾಗ ಅಥವಾ ಲೆಫ್ಟ್ ಈ ತರ ಏನಾದ್ರು ಶೇಕ್ ಮಾಡಿದಾಗ ಫ್ರೀ ಪ್ಲೇ ಜಾಸ್ತಿ ಇತ್ತು ಅಂತಂದ್ರೆ ಇದಕ್ಕೆ ರಬ್ಬರ್ ಕಿಟ್ ಹಾಕ್ಸ್ತೀವಿ. ಇಷ್ಟು ಕೆಲಸಕ್ಕೆ ಬಂದ್ಬಿಟ್ಟು ಲೇತ್ ಕೆಲಸ ಅಂತ ಕರಿತೀವಿ.